ನಮಸ್ಕಾರ. ಕರ್ನಾಟಕ ನ್ಯೂಸ್ ಪೀಟ್ನ ವಿಶೇಷ ಕಾರ್ಯಕ್ರಮ ಟ್ರಂಪ್ ಸುಳ್ಳು ಬಟಾಬಯಲು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡೈನಾಪುರ್. ಸುಳ್ಳಿಗೂ ಟ್ರಂಪ್ಗೂ ಏನೋ ನಂಟಿದ್ದಂತಿದೆ. ಭಾರತ ಹಾಗೂ ಪಾಕಿಸ್ತಾನ ವಿಷಯದಲ್ಲೂ ಹೀಗೆ ಸುಳ್ಳು ಮಾತನಾಡಿ ಮಂಗಳಾರತಿಯನ್ನ ಮಾಡಿಸಿಕೊಂಡಿದ್ದ ಟ್ರಂಪ್ ಮತ್ತೊಂದು ಸುಳ್ಳು ಈಗ ಬಟಾಬಯಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೀವ್ರ ಟೀಕೆಗಳು ಜೊತೆಗೆ ತೆರಿಗೆ ಬೆದರಿಕೆಗಳ ನಡುವೆಯೂ ಭಾರತದ ತೈಲ ಶುದ್ಧೀಕರಣ ಘಟಕಗಳು ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮುಂದುವರೆಸಿದೆ ಎಂದು ಹೊಸ ವರದಿಯೊಂದು ಬಹಿರಂಗಪಡಿಸಿದೆ. ಭಾರತವು ರಷ್ಯಾ ತೈಲ ಖರೀದಿಗೆ ತಾತ್ಕಾಲಿಕ ವಿರಾಮ ನೀಡಿದೆ ಎಂಬ ವರದಿಗಳು ಸುಳ್ಳು ಎಂದು ಉದ್ಯಮದ ಮೂಲಗಳು ಕೂಡ ದೃಢಪಡಿಸಿದೆ. ಸುಂಕ ಪ್ರಹಾರ ನಡೆಸಿದ್ದರ ಪರಿಣಾಮ ಎಂಬಂತೆ ಭಾರತವು ಈಗ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸಿದೆ ಹೀಗಂತ ಹೇಳ್ಕೊಂಡಿದ್ದ ಟ್ರಂಪ್ ಅವರು ಇದೊಂದು ಉತ್ತಮ ಹೆಜ್ಜೆ ಅಂತ ಶ್ಲಾಘಿಸಿದರು. ಆದರೆ ಭಾರತ ಸರ್ಕಾರ ಮತ್ತು ಖಾಸಗಿ ರಿಫೈನರಿ ತೈಲ ಖರೀದಿಯನ್ನ ಸ್ಥಗಿತಗೊಳಿಸಿಲ್ಲ, ಇದನ್ನು ಸ್ಪಷ್ಟಪಡಿಸಿದೆ. ಇತ್ತೀಚಿನ ಕೆಲವು ವಾರಗಳಲ್ಲಿ ಹೊಸ ಖರೀದಿಗಳು ಕಡಿಮೆಯಾಗಿದ್ರು ಇದು ರಷ್ಯಾದಿಂದ ಸಿಗ್ತಾ ಇದ್ದ ರಿಯಾಯಿತಿಗಳು ಕಡಿಮೆಯಾದ ಕಾರಣದಿಂದ ಅಷ್ಟೇ ಅಂತ ಮೂಲಗಳು ಹೇಳ್ತಾ ಇದೆ. ಭಾರತದ ಪ್ರಮುಖ ಸರ್ಕಾರಿ ರಿಫೈನರಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಜೊತೆಗೆ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ತಮ್ಮ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಲ್ಲ. ಖಾಸಗಿ ವಲಯದ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೆ ನಯಾರ ಎನರ್ಜಿ ಕೂಡ ದೀರ್ಘಕಾಲದ ಒಪ್ಪಂದಗಳನ್ನು ಮುಂದುವರೆಸಿದೆ. ಕಳೆದ ಜುಲೈ 14ರಂದು ಟ್ರಂಪ್ ರಷ್ಯಾ ತೈಲ ಖರೀದಿಸುವ ದೇಶಗಳ ಮೇಲೆ %100 ತೆರಿಗೆ ವಿಧಿಸುವುದಾಗಿ ಬೆದರಿಕೆ ಹಾಕಿದರು. ಇದರ ಬೆನ್ನಲ್ಲೇ ಆಗಸ್ಟ್ 7ರಿಂದ ಜಾರಿಯಾಗುವಂತೆ ಶುಕ್ರವಾರವಷ್ಟೇ ಭಾರತದ ರಫ್ತುಗಳ ಮೇಲೆ %25 ತೆರಿಗೆ ವಿಧಿಸಿದ್ದಾರೆ. ಭಾರತದ ಒಟ್ಟು ತೈಲ ಆಮದುಗಳಲ್ಲಿ ರಷ್ಯಾ ಸುಮಾರು %35ರಷ್ಟು ಪಾಲನ್ನು ಹೊಂದಿದೆ. ಜಗತ್ತಿನ 3ನೇ ಅತಿದೊಡ್ಡ ತೈಲ ಆಮದುದಾರನಾಗಿರುವ ಭಾರತಕ್ಕೆ ರಷ್ಯಾ ಕಚ್ಚಾ ತೈಲದ ಪ್ರಮುಖ ಪೂರೈಕೆದಾರನಾಗಿದೆ. ಈ ವಿಚಾರದಲ್ಲಿ ನಮ್ಮ ನಿರ್ಧಾರಗಳು ಸ್ವತಂತ್ರ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದಲ್ಲಿ ಇರುತ್ತೆ. ಈಗಾಗಲೇ ಭಾರತದ ವಿದೇಶಾಂಗ ಸಚಿವಾಲಯ ಹೀಗಂತ ಸ್ಪಷ್ಟಪಡಿಸಿದೆ. ರಷ್ಯಾದ ತೈಲ ರಿಯಾಯಿತಿಗಳು ಕಡಿಮೆ ಆಗ್ತಾ ಇರೋದ್ರಿಂದ ಭಾರತೀಯ ರಿಫೈನರಿಗಳು ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಆಫ್ರಿಕಾದ ತೈಲ ಮೂಲಗಳ ಕಡೆಗೆ ಗಮನ ಹರಿಸ್ತಾ ಇದೆ. ಇಷ್ಟೇ ಅಲ್ಲ, ಯುರೋಪಿಯನ್ ಯೂನಿಯನ್ ಹೊಸ ನಿರ್ಬಂಧಗಳು ವಿದೇಶಿ ವ್ಯಾಪಾರವನ್ನು ಮತ್ತಷ್ಟು ಸಂಕೀರ್ಣಗೊಳಿಸುವ ಸಾಧ್ಯತೆ ಇದೆ. ಆದರೂ ಕೂಡ ಭಾರತ ತನ್ನ ತೈಲ ಆಮದುಗಳ ಮೂಲವನ್ನು ವೈವಿಧ್ಯಗೊಳಿಸ್ತಾ ಇದ್ದು ಯಾವುದೇ ಏಕಪಕ್ಷೀಯ ನಿರ್ಬಂಧಗಳಿಗೆ ಬಗ್ಗೋದಿಲ್ಲ ಹೀಗಂತ ಸರ್ಕಾರ ಹೇಳ್ಕೊಂಡಿದೆ. ಈ ಬೆಳವಣಿಗೆಗಳು ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧಗಳಲ್ಲಿ ಹೊಸ ರಾಜಕೀಯ ಮತ್ತು ಆರ್ಥಿಕ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಪೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.